ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಡುಗಡೆ ಆಗಿದೆ. ಆ ಪ್ರೋಮೋಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದ್ರೆ ಎರಡೂ ತಂಡಗಳು ಬಾಲ್ ಅನ್ನ ಕಲೆಕ್ಟ್ ಮಾಡಬೇಕು. ಒಂದು ಮೇಲ್ಗಡೆಯಿಂದ ಒಂದು ಜಾಲರಿ ಒಳಗಡೆ ಬಾಲ್ ಬಿಡ್ತಾರೆ. ಹೆಚ್ಚು ಬಾಲ್ನ ಯಾವ ತಂಡ ಕಲೆಕ್ಟ್ ಮಾಡುತ್ತೋ ಆ ತಂಡ ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಅಲ್ಲಿ ವಿನ್ ಆಗುತ್ತೆ ಅಂತ ಹೇಳಿ ಬಾಲ್ನ ಕಲೆಕ್ಟ್ ಮಾಡೋದು ಅಂದಾಗ ಬಾಲ್ ಬರೋದಕ್ಕೋಸ್ಕರ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಸಹಜವಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅವಾಗ ಬಾಲ್ ನಾನ್ ತಗೋಬೇಕು ಅನ್ನೋ ಒಂದು ಸ್ಪೀಡ್ ಅಲ್ಲಿ ಜಗಳ ಆಗುತ್ತೆ, ಗಲಾಟೆ ಆಗುತ್ತೆ. ಅದರಲ್ಲೂ ಕೂಡ ಗೋಲ್ಡ್ ಸುರೇಶ್ ಮತ್ತೆ ರಜತ್ ಕಿಶನ್ ಅವರ ನಡುವೆ ಒಂದು ಬಿಗ್ ಫೈಟ್ ಆಗುತ್ತೆ. ಫೈಟ್ ಅನ್ನೋದಕ್ಕಿಂತ ಮಾತಿನ ಚಕಮಕಿ ಆಗುತ್ತೆ. ಎಲ್ಲೋ ಒಂದ್ ಕಡೆ ರಜತ್ ಕಿಶನ್ ಅವರು ಗೋಲ್ಡ್ ಸುರೇಶ್ ಅವರಿಗೆ ಒಂದು ಸಿಕ್ಕಾಪಟ್ಟೆ ಬೈತಾರೆ, ಅಂತಾನು ನಿಂತಾನು ಅಂತ ಹೇಳಿ. ಅದೆಲ್ಲೋ ಒಂದ್ ಕಡೆ ಇಬ್ರು ಅದನ್ನ ಕೇಳಿಸ್ಕೊಂಡು ಗೋಲ್ಡ್ ಸುರೇಶ್ ಅವರು ನಾನ್ ಬಿಗ್ ಬಾಸ್ ಮನೆಯಲ್ಲಿ ಇರಲ್ಲ, ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ, ಬಿಗ್ ಬಾಸ್ ಬಾಗಲ್ ತೆಗೀರಿ ಅಂತ ಹೇಳಿ ಆಕ್ರೋಶವನ್ನು ಹೊರಗಡೆ ಹಾಕ್ತಾರೆ. ಇಲ್ಲ ಒಂದ್ ಕಡೆ ರಜತ್ ಕಿಶನ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿ ಆಗಿರ್ಬೋದು ತಮ್ಮ ಒಂದು ಏನು ವಾಯ್ಸ್ ಅನ್ನ ರೈಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರ್ತಕ್ಕಂಥ ಸ್ಪರ್ಧಿಗಳು. ನಿನ್ನೆ ಎಪಿಸೋಡ್ ಅಲ್ಲಿ ಶೋಭಾ ಶೆಟ್ಟಿ ಅವರ ವಾಯ್ಸ್ ಮಂಜಣ್ಣ ಮತ್ತೆ ಶೋಭಾ ಶೆಟ್ಟಿ ನಡುವೆ ಸಿಕ್ಕಾಪಟ್ಟೆ ವಾರ್ ನಡೆಯುತ್ತೆ. ಅದರಲ್ಲಿ ಶೋಭಾ ಶೆಟ್ಟಿ ಅವರ ಒಂದು ಮಾತು, ಅವರ ಧ್ವನಿ, ಅವರ ಒಂದು ಆಕ್ರೋಶನ ನೋಡಿದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಅನ್ಸುತ್ತೆ. ಹಾಗಾಗಿ ನೋಡೋಣ. ಇನ್ನೂ ಕೂಡ ಅವರು ಕೂಡ ಇನ್ನೂ ಜಗಳ ಮಾಡೋ ಹುರುಪಲ್ಲಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಈಗ ಮನೆಯಲ್ಲಿರ್ತಕ್ಕಂಥ ಹಳೆ ಸ್ಪರ್ಧಿಗಳು ಕೂಡ ಏನೇ ಆಗ್ಲಿ ಬಿಡಬಾರ್ದು. ಮಂಜಣ್ಣ ಹೇಳ್ತಾ ಒಂದು ತ್ರಿವಿಕ್ರಮಿಗೆ ಹೇಳ್ತಾರೆ, ನಾವೆಲ್ಲ ಒಗ್ಗಟ್ಟಾಗಿ ಏನೇ ಆಗ್ಲಿ ಬಿಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಎಲ್ಲೊಂದ್ ಕಡೆ ಮನೆಗೆ ಕಿಚ್ಚನ್ನ ಹಚ್ಚೋದ್ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯ ಸ್ಪರ್ಧಿಗಳಂತೂ ನಂಬರ್ 1 ಇದಾರೆ ಅಂತ ಹೇಳ್ಬೋದು. ನೋಡೋಣ, ಪ್ರೋಮೋಗಳು ಬಿಡುಗಡೆ ಆದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ವಿಡಿಯೋ ನೋಡ್ತಾರೆ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.